ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಫ್ರೆಂಡ್ಸ್, ನಾವು ಅದೆಷ್ಟೋ ಕಡೆ ನೋಡಿರ್ತೀವಿ, ಒಂದು ಚಿಕ್ಕ ಚಿಕ್ಕ ಕಾರಣಗಳಿಗೆ ಅದೆಷ್ಟೋ ಮದುವೆಗಳು ಮುರಿದು ಹೋಗಿವೆ. ಇನ್ನು ವರದಕ್ಷಿಣೆಯ ಕಾರಣಕ್ಕಾಗಿರ್ಬೋದು, ಅಥವಾ ಹುಡುಗನ್ ಮನೆಯವರು ಹುಡುಗಿ ಮನೆಯವರು ಯಾವುದೋ ಒಂದು ವಿಷಯ ಮುಚ್ಚಿಟ್ಟಿದ್ದು ಮದುವೆವರೆಗೂ ಬಂದಿದ್ದು ಅದು ಗೊತ್ತಾಗಿ ಮದುವೆ ಮುರಿದಿದ್ದು ಉಂಟು. ಆದ್ರೆ ಇಲ್ಲಿ ಗೋಮಾಂಸ ಇಲ್ಲ ಅಂತ ಅನ್ಬಿಟ್ಟು ಮದುವೆನೆ ಕ್ಯಾನ್ಸಲ್ ಆಗಿದೆ. ಇಂಥ ಜನಗಳು ಇರ್ತಾರ ಅಂತ ಅನ್ಸುತ್ತೆ. ಅದೇನು ಅದರ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಊಟಕ್ಕೆ ಗೋಮಾಂಸ ಮಾಡಿಲ್ಲ ಅಂತ ಮದುವೆನೇ ಕ್ಯಾನ್ಸಲ್. ಹೌದು, ಮದುವೆ ಊಟಕ್ಕೆ ಗೋಮಾಂಸ ಮಾಡಿಲ್ಲ ಅಂತ ವರನ ಕಡೆಯವರು ಮದುವೆಯನ್ನೇ ರದ್ದು ಮಾಡಿರುವ ಘಟನೆ ಉತ್ತರ ಪ್ರದೇಶದ ರಾಂಪುರ್ನಲ್ಲಿ ನಡೆದಿದೆ. ವರನ ಕಡೆಯವರು ಮದುವೆ ಊಟೋಪಚಾರದಲ್ಲಿ ಗೋಮಾಂಸ ಬಡಿಸಬೇಕು, ಹಾಗೆ ವರದಕ್ಷಿಣೆಯಾಗಿ ಕಾರನ್ನ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರಂತೆ. ಆದ್ರೆ ನಾವು ಇದಕ್ಕೆ ಒಪ್ಪದೇ ಇದ್ದಿದ್ರಿಂದ ವರನ ಕುಟುಂಬದವರು ಮದುವೆಯನ್ನ ರದ್ದು ಮಾಡಿದ್ದಾರೆ ಅಂತ ವಧುವಿನ ತಾಯಿ ಹೇಳಿದ್ದಾರೆ. ಗೋಮಾಂಸದ ವಿಚಾರ ಮುಂದಿಟ್ಟು ಮದುವೆ ಮುರಿದ ವರನ ಸಂಬಂಧಿಕರ ವಿರುದ್ಧ ಪಟಾಯಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ತನಿಖೆ ನಡೀತಾ ಇದೆ. ಇದನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಒಂದು ಕ್ಷಣ ಆಶ್ಚರ್ಯ ಆಗತ್ತೆ, ಹಾಗೆ ಕೋಪನೂ ಬರುತ್ತೆ. ಗೋಮಾಂಸ ಬಡಿಸಿಲ್ಲ ಅಂತ ಯಾರಾದ್ರೂ ಮದುವೆ ಕ್ಯಾನ್ಸಲ್ ಮಾಡ್ತಾರಾ, ಅಥವಾ ಇದರ ಹಿಂದೆ ಇನ್ನೇನಾದ್ರೂ ಕಾರಣ ಇರಬಹುದಾ? ಒಟ್ನಲ್ಲಿ ಗೋಮಾಂಸ ಇಲ್ಲ ಅನ್ನೋ ಒಂದು ನೆಪವನ್ನ ಇಟ್ಕೊಂಡು ಹುಡುಗನ ಕಡೆಯವರು ಮದುವೆನೆ ಕ್ಯಾನ್ಸಲ್ ಮಾಡಿದ್ದಾರೆ. ನಿಜಕ್ಕೂ ಇಂಥ ಜನಗಳು ಪ್ರಪಂಚದಲ್ಲಿ ಇದಾರಾ ಅಂತ ಶಾಕ್ ಆಗತ್ತೆ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಗೇನಾದ್ರೂ ಇದ್ರ ಬಗ್ಗೆ ಒಪಿನಿಯನ್ಸ್ ಕೊಡ್ಬೇಕನ್ಸಿದ್ರೆ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.